ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನಾ ಕನ್ನಡ ವ್ಲಾಗ್ಸ್. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಶಿಫ್ಟ್ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಇವಾಗ ಸದ್ಯಕ್ಕೆ ಬನ್ನಿ, ತಿಂಡಿ ತಿಂತಾ ಇದ್ದಾರೆ ಅವರಿಬ್ರು. ತೋರಿಸ್ತೀವಿ. ದೀಕ್ಷಾ ಕಾಲೇಜಿಗೆ ಹೋದ್ಲು, ಅವಳಲ್ಲೇ ತಿಂಡಿ ತಿನ್ಕೋತೀನಿ ಅಂದ್ಬಿಟ್ಟು. ಈಗ ನಾವು 3 ಜನ ತಿಂಡಿ ತಿನ್ನಬೇಕು. ಬನ್ನಿ, ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಹೇಗಿದೆ ಏನು ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಒಂದು ಸ್ವಲ್ಪನೂ ಜಾಗನೇ ಇಲ್ಲ ಮನೇಲಿ, ಆ ಲೆವೆಲ್ಗೆ ಎಲ್ಲ ತುಂಬಿಟ್ಟಿದ್ದೀವಿ. ಇಲ್ಲೂ ಕೂಡ ಅಷ್ಟೇ, ಎಲ್ಲನೂ ತೆಗೆದುಬಿಟ್ಟು ಈ ಲೆವೆಲ್ಗಾಗೈತೆ. ಬಂದೇ ತಿಂಡಿ ತಿನ್ನಕ್ಕೆ ಕರೀತಾವ್ರಿ. ಆ ಕಡೆ ಟಿ ವಿ ತೆಗೆದಿಟ್ಟಿದ್ದೀವಿ, ಇಲ್ಲಿ ವಾಷಿಂಗ್ ಬಟ್ಟೆಗಳು ತುಂಬ್ಕೊಂಡಿದ್ದೀವಿ. ಇದೊಂದು ತೆಗಿಯೋಕ್ಕಾಗಿಲ್ಲ ಸದ್ಯಕ್ಕೆ, ಯಾಕಂದರೆ ಸಿಕ್ಕಾಬಿಟ್ಟೆ ವೆಯ್ಟ್ ಐತೆ. ಅದಕ್ಕೋಸ್ಕರ ಇದನ್ನ ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ರಲ್ವ, ಇವೆಲ್ಲ ತೆಗೆದಿಟ್ಟಿದ್ದೀವಿ. ಒಂದಿಷ್ಟು ಮೇಕಪ್ದು ಅದು ಇಟ್ಕೊಂಡಿದ್ದೀವಿ. ಈ ರೂಮ್ ನೋಡಿ, ಈ ರೂಮ್ದು ಕಾಟೆಲ್ಲ ಬಿಚ್ಚಿಟ್ಟವ್ರು ನಮ್ಮ ಮನೆಯವರು. ಈ ಲೆವೆಲ್ಗಿದೆ, ಎಲ್ಲ ತುಂಬಬೇಕು. ಜೊತೆಗೆ ಲಾಸ್ಟ್ ಡೇ ಅಂದ್ಬಿಟ್ಟು ಮಲ್ಲಿಗೆ ಹೂ ತೆಗೆಸ್ಕೊಂಡಿದ್ದೀನಿ, ಹೋಗುವಾಗ ಹೂ ಮುಟ್ಕೊಂಡೋಗೋಣ ಅಂತ. ಈ ಲೆವೆಲ್ಗಾಗಿದೆ. ಅಲ್ಲಿ ಅಪ್ಪ ಮಗಳು ತಿಂಡಿ ತಿಂತಾಯಿದ್ದಾರೆ. ಇಲ್ಲೆಲ್ಲೂ ಜಾಗ ಇಲ್ಲ, ಇದಿಷ್ಟು ಮಾತ್ರ ಕೊಡಿಸಿ ಒರೆಸಿಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬ್ಯಾಟಿಂಗ್ ಮಾಡ್ತಾರಲ್ಲ ಅಂತ. ಏನೇನು ಬೇಕಿರೋ ತರಿಸ್ಕೊಂಡವ್ರೆ. ಸಾಂಬಾರು ಮಾಡಿ ಇಟ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಏನೇನು ತೊಗೊಂಬಂದಿದ್ದೆ ದೀಪೆ? ಅಕ್ಕಿ ರೊಟ್ಟಿ, ಇದೇನು ಬಾತು ಎಲ್ಲ ತೊಗೊಬಂದು ಇಟ್ಕೊಂಡವಳೆ. ದೇವ್ರ ಮನೆ ಒಂದು ಖಾಲಿ ಮಾಡಬೇಕು, ಇದೊಂದು ಕೆಲಸ ಬಾಕಿ ಇದೆ. ಟೆಂಪೋ ಬರೋಷ್ಟೊತ್ತಿಗೆ ಇಷ್ಟು ಮುಗಿಸ್ಕೋಬೇಕು. ಅಡುಗೆ ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ನನಗೆ ಇಟ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಒಂದು ವೇಲ್ ಕಟ್ಕೊಂಡು ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಬಾಕ್ಸ್ಗೆ. ನೆಕ್ಸ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಮುದ್ದೆ ಮತ್ತು ಅನ್ನ ಮಾಡ್ಕೋಬೋದು ಅಲ್ಲಿ ಹೋದ್ಮೇಲೆ ಅಂತ. ಇಲ್ಲಿ ಸಕ್ಕರೆ ಮತ್ತು ಟೀ ಪುಡಿ, ಕಾಫಿ ಪುಡಿನೂ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ಎಲ್ಲ ಮಸಾಲೆ ಬಾಕ್ಸು ಅಲ್ಲಿ ತೊಗೊಂಡು ಹೋಗ್ಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ ಟೆಂಪೋಗೆ ಹಾಕಿದ್ರೆ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಕಾರಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಪಾತ್ರೆಗಳ ಕೆಲಸ ಆಯಿತು. ಇಷ್ಟು ಸದ್ಯಕ್ಕಾಗಿದೆ. ಇನ್ನು ಮುಂದಕ್ಕೆ ನೋಡೋಣ. ಟೆಂಪೋ ಬಂದಮೇಲೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಹೋಗೋದು. ಅಲ್ಲಿಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ, ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ತಿಂತಾ ಇದ್ದಾರಲ್ಲ ಅದಕ್ಕೆ. ಏನು ಟೆಂಪೋ ಬರುತ್ತೆ, 1 ಅವರ್ ಬರುತ್ತೆ ಅಂತ ಹೇಳೋರು. ಅಷ್ಟೊತ್ತು ತಿಂಡಿ ತಿಂದ್ಬಿಡೋಣ ಅಂತ. ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲಿಂದನೇ ತಂದುಬಿಟ್ಟಿದ್ದು. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆದೊಂದು ಕೆಲಸ ಮಾತ್ರ ಬಾಕಿ ಇತ್ತು, ಅದೊಂದು ಜೋಡಿಸಿರಲಿಲ್ಲ. ಯಾಕಂದರೆ ಪೂಜೆ ಮುಗಿಸ್ಬೇಕಾಗಿತ್ತು. ಪೂಜೆ ಮಾಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಂಡು ಅದಾದಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಕ್ಲೀನ್ ಮಾಡಿಕೊಡ್ಬೇಕು ಮನೇನ ಅಷ್ಟೇ. ಯಾಕಂದರೆ ಆಮೇಲೆ ನಾವು ಹೋದ್ಮೇಲೆ ಅವ್ರು ಹಾಗೆ ಹೀಗೆ ಅನ್ನಬಾರ್ದು. ನನಗೆ ಸ್ವಲ್ಪ ಕ್ಲೀನಿಂಗ್ಗೆ ಜಾಸ್ತಿ ನಾನು ಮಹತ್ವ ಕೊಡೋದ್ರಿಂದ ಹೋಗುವಾಗಲೂ ಅಷ್ಟೇ ಎಲ್ಲ ದೇವ್ರ ಮನೆಯೆಲ್ಲ ಖಾಲಿ ಮಾಡಿ ನೀಟಾಗಿ ಒರೆಸಿ, ಅಲ್ಲೂ ಕೂಡ ಅರಿಶಿನ ಕುಂಕುಮ ಮತ್ತು ನಾನು ಮಲ್ಲಿಗೆ ಹೂ ತೊಗೊಂಡಿದ್ನಲ್ಲ, ಸ್ವಲ್ಪ ಮಲ್ಲಿಗೆ ಹೂ ಇಟ್ಟು ಈ ರೀತಿ ರೆಡಿ ಮಾಡಿಬಿಟ್ಟೆ ಬಂದೆ. ಯಾಕಂದರೆ ನಮ್ದು ಏನೇ ಇದ್ರೂ ಸಪ್ರೇಟ್. ಬಟ್ ಬರೋವಾಗ ಅವ್ರ ಮನೆಗೂ ಕೂಡ ಒಳ್ಳೆಯದಾಗಲಿ ಅಲ್ವಾ. ನೆಕ್ಸ್ಟ್ ನಾನು ಅಷ್ಟು ಕೆಲಸ ಮುಗಿಸೋಷ್ಟೊತ್ತಿಗೆ ನಮ್ಮ ವ್ಯಾನ್ ಕೂಡ, ಅಂದರೆ ವೆಹಿಕಲ್ ಕೂಡ ಬಂತು. ಇನ್ನು ನಮ್ಮ ಅಣ್ಣಂದರು ಆ್ಯಸ್ ಯೂಶಲ್ ನಮ್ಮ ಮಲ್ಲೇಶಣ್ಣ ಮತ್ತು ಕುಮಾರಣ್ಣ ನಮ್ಮ ಮನೆ ಕೆಲಸ, ನಮ್ಮ ಮನೆಯದು ಏನೇ ಇದ್ರೂ ಅವರಿಬ್ಬರು ಹಾಜರು ಇದ್ದೇ ಇರ್ತಾರಲ್ವ, ಅವರಿಬ್ಬರು ಕೂಡ ಬಂದರು. ಇನ್ನು ನೆಕ್ಸ್ಟ್ ಎಲ್ಲ ಶಿಫ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಕಟ್ಟಿಟ್ಟಾಗಿತ್ತು. ಇನ್ನೇನಿದ್ರು ಶಿಫ್ಟಿಂಗ್ ಅಷ್ಟೇ. ಎಲ್ಲ ಶಿಫ್ಟ್ ಮಾಡ್ತಾಯಿದ್ರು ಅವ್ರ ಪಾಡಿಗೆ ಅವ್ರು ಶಿಫ್ಟ್ ಮಾಡಿಕೊಟ್ಟಂಗೆ ನಾನು ಎಲ್ಲ ಖಾಲಿ ಮಾಡಿ ಅಲ್ಲೇ ಒರೆಸ್ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೆ. ನಮ್ಮ ಮನೆಯವರು, ನಮ್ಮ ಮಲ್ಲೇಶಣ್ಣ, ಕುಮಾರಣ್ಣ 3 ಜನ ಸೇರಿಕೊಂಡು ಶಿಫ್ಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನನ್ನ ಮಗಳು ಮಾಡ್ತಿದ್ದಾಳೆ. ನೋಡಿ ನನ್ನ ಮಗಳನ್ನ ಎಷ್ಟು ಕಷ್ಟಪಡ್ತಾಯಿದ್ದಾಳೆ ಅಂತ. ಬಗ್ಬೇಕು, ಕೆಳಗಡೆ ಇಳಿಸ್ಕೊಬಿಡು, ಕೆಳಗಡೆ ಇಳಿಸ್ಕೊ. ಹಾಂ, ಈಗ ಹೋಗು. ಅವಳಿದ್ದೀರ, ಅವಳ ಹತ್ರ ಅಷ್ಟು ಕೆಲಸ ಮಾಡಿಸ್ಬೋದಿತ್ತು. ಮಾಡಿದ್ರೆ ವಿಡಿಯೋ ಬರ್ತಾನೆ. ಆಫ್ ಮಾಡಲಾ? ಇಷ್ಟಂತೂ ಆಯಿತು. ಇವಾಗ ಈ ರೂಮ್ ಕ್ಲೀನ್ ಮಾಡಬೇಕು. ಇವಾಗಲೇ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ರೂಮಲ್ಲ, ಟೋಟಲ್ ಮನೆಯೇ ಕ್ಲೀನ್ ಮಾಡ್ಕೊಬಿಡೋಣ ಮತ್ತೆ ಬರೋಕ್ಕಾಗಲ್ಲ ಅಂತ ಸ್ವಲ್ಪ ಮಾಡ್ತಾಯಿದ್ವಿ. ನಮ್ಮ ಮಗು ಮಾತ್ರ ರೆಡಿ ಮಾಡ್ತೀವಿ. ಮೊನ್ನೆ ಫುಲ್ ಖಾಲಿ ನೋಡು, ಅದಕ್ಕೆ ವಾಯ್ಸ್ ಹೆಂಗೆ ಬರ್ತದೆ, ಎಗೋಗ್ಬರ್ತದಲ್ಲ ವಾಯ್ಸು. ಪಾಪ ಇದನ್ನೆಲ್ಲ ಚಿಲ್ಲು ತುಂಬಿಡ್ತೀಯ. ನೀವೇ ಮಾಡಿಬಿಡಿ ಅಮ್ಮ. ಹಾಗೆ ನಿಮ್ಗೊಂದು ಸಾಂಗ್ ಹೇಳ್ತೀನಿ. ನಿಂದು ತಾಯಿ ಗುಣ. ತಾಯಿಗಳು ಆ ಕೆಲಸ ಮಾಡ್ಬಿಟ್ಟು ನೀವು ತಾಯಿ ಹೇಳ್ತೀರ. ಇಲ್ಲ, ನನ್ನ ಮಗಳು. ಒಂದೊಂದು ನೋಡ್ರಿ
ಅಲ್ಲಿಂದ ಬರ್ತಾರೆ ಕೀ ಕೊಟ್ಟು ಮುಗಿತು. 2 ಕೀ ಇರಬೇಕಲ್ವಾ? ಇನ್ನೊಂದಲ್ಲಿ ದೀಕ್ಷೆಗೆ 2 ಕೀ ಕೊಟ್ಟಿದ್ವಾ? ಸಿಕ್ತು ಅಂದಿದ್ರಲ್ಲ ಅವತ್ತು. ಸಿಕ್ತು. ಶೆಕೆ ಫ್ಯಾನ್ ಹಾಕೊಳ್ಳೋದು ಸಮಸ್ಯೆ, ಏನೋ ಸಮಸ್ಯೆ. ನಮ್ಮಮ್ಮ ಅಪರೂಪಕ್ಕೆ ಒಂದು ಕೆಲಸ ಮಾಡ್ತಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಕೆಲಸ ಮಾಡ್ತಿರೋ ನಾನು ಅಪರೂಪ ಕೆಲಸ ಮಾಡ್ತಿದ್ದೀನಿ. ಅಯ್ಯೋ ಇಂಥ ಮಕ್ಕಳು ಇರಬೇಕು ನೋಡಿ, ಹೋಗುವಾಗ ಕ್ಲೀನ್ ಮಾಡಬಾರ್ದು ಅಂತಾರೆ. ಬರೋಕ್ಕಾಗ ಮಾಡ್ತಾ ಮತ್ತೆ ಕ್ಲೀನ್ ಮಾಡ್ತೀನಿ. ಏನು ಇನ್ನು ಎಲ್ಲರೂ ಒಂದೊಂದು ಕಡೆ ಬ್ಯುಸಿಯಾಗಿದ್ವಿ. ನಾವು ಕ್ಲೀನಿಂಗಲ್ಲಿ, ನಮ್ಮ ಮನೆಯವರು ನಮ್ಮ ಅಣ್ಣಂದ್ರೆಲ್ಲ ಶಿಫ್ಟಿಂಗ್ ಮಾಡೋದ್ರಲ್ಲಿ, ವ್ಯಾನ್ಗೆಲ್ಲ ತೊಗೊಂಬಂದು ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಿಜವಾಗ್ಲೂ ಈ ಮನೆ ಶಿಫ್ಟಿಂಗ್ ಅಂತ ಇದೆಯಲ್ಲ ಭಾಳ ಕಷ್ಟ. ನಾವೊಂದು 13-14 ವರ್ಷ ಆಯಿತು ನಾವು ಸ್ವಂತ ಮನೆ ಅಂತ ಮಾಡಿಕೊಂಡು. ಆವತ್ತು ಡಿಸೈಡ್ ಆಗಿದ್ವಿ ಈ ಪರದಾಟ ಜಂಜಾಟನೇ ಬೇಡ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬಾಡಿಗೆ ಮನೆಗೆ ಬಂದ್ವಿ, ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ಏನಕ್ಕೆ ಆ ರೀಸನ್ಸ್ ಎಲ್ಲ ಖಂಡಿತ ಮುಂದಿನ ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಎಲ್ಲರೂ ಕೆಲಸ ಮುಗಿಸ್ತಾ ಇದ್ದೀವಿ, ಆಲ್ಮೋಸ್ಟ್ ಕೆಲಸ ಆಗಬೇಕು. ಬಟ್ ನನ್ನ ಮಗಳು ಒಂದಿಷ್ಟು ಸುಸ್ತಾಗಿ ಕೂತಿದ್ದಾಳೆ, ಬನ್ನಿ ಮಾತಾಡ್ಸುವ. ಯಾಕೆ ಮಗು ಏನಾಯ್ತು? ಒಬ್ಬಳೇ ಆಚೆ ಕೂತಿದ್ಯಾ? ಆರಾಮಾಗಿ ಬೇಜಾರಾಗ್ತಿದ್ಯಾ? ಇಲ್ಲ, ನಿಮ್ಮ ಮನೆಗೆ ಹೋಗ್ಬೇಕಾ ನೀನು? ಓಕೆ ಓಕೆ. ಇನ್ನೂ ಕ್ಲೀನಿಂಗ್ ಕೆಲಸ ನಡೀತಾನೇ ಇದೆ. ಇಲ್ಲೂ ಒಂದಷ್ಟು ವೇಸ್ಟ್ ಎಲ್ಲ ಇಟ್ಟಿದ್ದೀವಿ, ಆಚೆ ಹಾಕಬೇಕು. ನಮ್ಮ ಮಗುನೂ ಆಚೆ ಹಾಕ್ಬಿಡಿ ಕಥ ಕೊಡಿಸ್ತಾ ಇರೋದ್ರಿಂದ. ಮುಗಿಸ್ಬಿಟ್ಟು ಹೋಗುವ. ಮನೆಯವರು ಫ್ರೆಶ್ ಅಪ್ ಆಗ್ತಿದ್ದಾರೆ ಅಷ್ಟೊತ್ತಿಗೆ. ಮನೆಯೆಲ್ಲ ಒರೆಸ್ಬಿಡೋಣ, ಆಮೇಲೆ ತೋರಿಸ್ತಾಳೆ ನಮ್ಮ ದೀಪಿ. ಅಲ್ಲ ಮಗನೇ, ಮನೆ ಎಷ್ಟು ಹೆಂಗಾಗಿದೆ ಅಂತ. ಓಕೆ, ಎಸ್, ಫೈನಲಿ ಮನೆಯೆಲ್ಲ ಖಾಲಿ ಆಯಿತು. ಖಾಲಿ ಮಾಡಿ ಕಸ ಹೊಡೆದು ನೀಟಾಗಿ ಮನೆಯೆಲ್ಲ ಒರೆಸಿ ಕೂಡ ಆಯಿತು. ಹೋಗೋಗಿ ಮನೆ ಒರೆಸ್ಬಾರ್ದು ಅಂತಾರೆ, ಬಟ್ ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಾವಿದ್ವಿ, ನಾವು ಮನೇನ ನೀಟಾಗಿ ಅವ್ರಿಗೆ ಕ್ಲೀನ್ ಮಾಡಿಕೊಟ್ರೆ ನನಗೆ ಸಮಾಧಾನ. ಅನ್ಫಾರ್ಚುನೇಟ್ಲಿ ನಮ್ಮ ಮನೆಗೆ ಬಾಡಿಗೆ ಬರೋರು ಯಾರೂ ಈ ರೀತಿ ಮಾಡ್ಕೊಳ್ಳಲ್ಲ. ಅದೊಂದು ನನಗೆ ಸಖತ್ತು ಬೇಜಾರು ಯಾವಾಗಲೂ ಇರುತ್ತೆ. ಬಟ್ ಇರಲಿ, ನಾವು ಮಾಡಿದ್ದು ನಮಗೆ ಡೆಫಿನೆಟ್ಲಿ ಇರುತ್ತೆ ಅಲ್ವಾ. ನಾನಂತೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು, ಓನರ್ ಕೂಡ ಬಂದೆಲ್ಲ ನೋಡಿ ಆಯಿತು, ಕೀ ಕೊಟ್ಟು ಹೊರಡೋಣ ಅಂದ್ಬಿಟ್ಟು ಅವ್ರಿಗೊಂದು ಸಲ ನೋಡ್ಕೊಂಬಿಡಿನಿ ಮನೇನ ಅಂತ ಹೇಳಿದ್ವಿ. ನೋಡೋದೇನು, ಅವ್ರಿಗೂ ಗೊತ್ತಿತ್ತು ನಾನು ಎಷ್ಟು ಕ್ಲೀನ್, ಎಷ್ಟು ಚೆನ್ನಾಗಿ ಮನೆ ಇಟ್ಕೋತೀನಿ ಅಂತ. ಸೊ ಅವರೇನು ಅದ್ರ ಬಗ್ಗೆ ತಕರಾರು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸಿ ಇವಾಗ ನಮ್ಮ ಪಯಣ ನಮ್ಮ ಮನೆ ಕಡೆಗೆ ಅಂತ. ನನಗಂತೂ ಸ್ಪೇಸೇ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ. ಕಾರಲ್ಲೂ ಆದಷ್ಟು ಎಲ್ಲ ತುಂಬಿಟ್ಟಿದ್ವಿ. ಇರೋದ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನೋಡಿ, ಕಾಲು ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ ನನಗೆ. ಆ ಲೆವೆಲ್ಲಿಗೆ ಕೂತಿದ್ದೀನಿ. ನಿಜ ಕಾಲು ಕೂಡ ನೋಯ್ತು. ಬೆಳಿಗ್ಗೆಯಿಂದ ಕೆಲಸ ಮಾಡಿ, ಬೆಳಿಗ್ಗೆಯಿಂದೇನೋ 1 ವಾರದಿಂದ ಕೆಲಸ, ಅದ್ರ ಮಧ್ಯೆ ಕೂತ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ ನನಗೆ. ಅಂದರೂ ಪರವಾಗಿಲ್ಲ, ಎಂತೋ ಇಂತೋ ಕಷ್ಟನೋ ಸುಖನೋ ನಮ್ಮ ಮನೆಗೆ ಹೋಗ್ತಿದ್ದೀವಲ್ವ ಅನ್ನೋದೊಂದು ಸಮಾಧಾನ. ನಮಗಿಂತ ಜಾಸ್ತಿ ಸಮಾಧಾನ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವರಂತೂ 2 ವರ್ಷದಿಂದ ನಿಜವಾಗ್ಲೂ ಸಾಕಾಗಿ ಹೋಗಿದ್ರು. ಅವ್ರಿಗೆ ನಾವು ಯಾವಾಗ ಹೋಗ್ತೀವೋ ಅಂತ ಒಂದು 2-3 ತಿಂಗಳಿಂದಂತೂ ಕಾತರದಿಂದ ಕಾಯ್ತಾಯಿದ್ರು. ಅವ್ರಿಗೂ ಒಬ್ಬರೇ ಇದ್ದು ಲೈಫು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನಿಜವಾಗ್ಲೂ ತುಂಬ ಖುಷಿ ಇದ್ದವರು ಅವರು, ನಮಗೂ ಖುಷಿ ಇತ್ತು. ಬಟ್ ಕೆಲಸದ ಟೆನ್ಷನ್ ನಮ್ಗೆ ಇದ್ದಿರುತ್ತಲ್ವ ಹೆಣ್ಮಕ್ಳಿಗೆ, ಆ ಟೆನ್ಷನ್ ಅಷ್ಟೇ. ಸುದೀರ್ಘ ಅಂದರೆ ಒಂದು 2 ವರ್ಷದ ಪಯಣ. ಗೊತ್ತೇ ಇರಲಿಲ್ಲ ನಮಗೆ ನಾವು ಶಿಫ್ಟ್ ಆಗ್ತೀವಿ, ಮತ್ತು ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಇನ್ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾವು ವಾಪಸ್ ನಮ್ಮ ಮನೆಗೆ ಬರ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಒಂದು ವಿಚಾರ ಹೇಳ್ತೀನಿ, ನಾನು ಬಂದು ಇವಾಗ ಹೆಚ್ಚು ಕಮ್ಮಿ 1 ವಾರ ಆಗ್ಲಿಕ್ಕೆ ಬಂತು. ಕೆಲವರು ಮಾತಾಡ್ತಿರ್ತಾರೆ, ಏನು 2 ವರ್ಷಕ್ಕೆ ವಾಪಸ್ ಬಂದ್ರಿ ಹಾಗೆ ಹೀಗೆ ಅಂತ. ಅಂಥವ್ರಿಗೆ ಅರ್ಥ ಆಗೋಂಗೆ ಆನ್ಸರ್ ಕೂಡ ನಾನು ಮಾಡಿದ್ದೀನಿ. ಹೋಗೋದು ಅಥವಾ ವಾಪಸ್ ಬರೋದು ಅದು ಎರಡೂ ನಮಗೆ ಸಂಬಂಧಪಟ್ಟಿದ್ದು. ನಮ್ಮ ಮನೆಯ ಆಗು ಹೋಗುಗಳು ನಮಗೆ ಮಾತ್ರ ಗೊತ್ತಿರುತ್ತೆ, ನಿಮಗೆ ಅದರ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಾನು ಈ ವಿಡಿಯೋ ಮೂಲಕ ಖಂಡಿತವಾಗ್ಲೂ ಅವ್ರಿಗೆ ಖಡಕ್ಕಾಗಿ ಹೇಳ್ತೀನಿ. ಯಾಕಂದರೆ ಅವ್ರವ್ರ ಲೈಫ್ ಅವ್ರಿಗಿರುತ್ತೆ ಅಲ್ವಾ. ಬೇರೆಯವ್ರಿಗೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದೇ ಇರುತ್ತೆ. ನನಗಂತೂ ಅಂಥವ್ರನ್ನ ನೋಡಿ ಸಾಕಾಗುತ್ತೆ ಲೈಫಲ್ಲಿ. ನಾನು ಆದಷ್ಟು ಅದಕ್ಕೆ ನಾನು ಒಬ್ಬಳೇ ಇರೋಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾರನ್ನೂ ನನ್ನ ಲೈಫಲ್ಲಾಗಲಿ ನನ್ನ ದಿನಚರಿನಲ್ಲಾಗಲಿ ಹತ್ರ ಸೇರ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಅವ್ರ ಹತ್ರ ನನಗೊಂದು ಮಾತು ಕೇಳೋಕ್ಕೂ ಇಷ್ಟ ಇಲ್ಲ. ಸಾಮಾನ್ಯವಾಗಿ ನಾನು ಯಾವಾಗಲೂ ಇವತ್ತೇ ಅಂತಲ್ಲ, ನಾನು ಮದುವೆಗೆ ಮುಂಚೆಯಿಂದನೂ ಅಷ್ಟೇ ನಾನು ಒಬ್ಬಳೇ ಇರೋಕ್ಕೆ ತುಂಬ ಇಷ್ಟಪಡುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ಬೇರೆಯವ್ರಿಗೆ ನಮ್ಮ ಲೈಫಲ್ಲಿ ಸ್ವಲ್ಪ ಫ್ರೀ ಕೊಟ್ಟರೆ ಏನು ಮಾಡ್ತಾರೆ, ನಮ್ಮ ವಿಚಾರಗಳನ್ನೇ ತಿಳ್ಕೊಂಡು ನಮಗೆ ಒಂದು ರೀತಿ ಹರ್ಟ್ ಮಾಡೋದಕ್ಕೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂಥವರಿಂದ ನಾವು ಆರಾಮಾಗಿರಬೇಕು ಅಂದರೆ ಇರೋದು ಒಂದೇ ಮಂತ್ರ, ದೂರ ಇಟ್ಬಿಡಿ. ಆದಷ್ಟು ನಿಮಗೆ ಸ್ವಲ್ಪ ತೊಂದರೆ ಕೊಡುವಂಥ ವ್ಯಕ್ತಿಗಳಿಂದ ದೂರ ಇರಿ ಅಷ್ಟೇ. ಬಲ್ಗಾಲಿಟ್ಟು ಒಳಗಡೆ ಬಂದಿವ. ಬಲ್ಗಾಲಿಟ್ಟು ಒಳಗಡೆ ಬರ್ತಾ ಇದ್ದೀವಿ. ಮತ್ತೊಮ್ಮೆ ಗೃಹ ಪ್ರವೇಶ.
2 ವರ್ಷಗಳಾದ ನಂತರ ಸ್ಟ್ರೀನಾಗಿ ಟೈಮ್ ನೋಡಿ ಎಷ್ಟು 1:45 ಬಂದ್ವಿ. ಈಗ ಅನ್ಲೋಡ್ ಮಾಡೋದು ಇರೋದು ಕಷ್ಟ. ಅನ್ಲೋಡ್ ಮಾಡೋದಲ್ಲ ಅದಿತ್ತೆ ಜೋಡಿಸೋದು. ಈಗಲೇ ಹಿಂಗೆ ಬಂದಿದ್ದೀನಿ ಕೆಳಗಡೆ ನಿಕ್ಕಿ ಅಂತ. ಇನ್ನು ನಮ್ಮ ಮನೆಯ ಬಾಗಿಲಿಗೆ ನಮ್ಮ ಮನೆಯ ಥಿಂಗ್ಸ್ಗಳೆಲ್ಲ ಬಂದಾಯಿತು. ಇದನ್ನು ಅನ್ಲೋಡ್ ಮಾಡಿ ಮನೆಗೆ ಶಿಫ್ಟಿಂಗ್ ಮಾಡೋದು. ಮನೆಗೆ ಶಿಫ್ಟು ಅಂತ ಇಂತೂ ಒಳಗಡೆ ಮಾಡ್ಬೋದು. ಅದಾದಮೇಲೆ ಇದೆಲ್ಲ ಕೆಲಸ. ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ನೋಡಿ ಹೆಂಗೆ ಜೋಡಿಸಿದ್ದೀವಿ. ತಗೊಬಂದು ಇದನ್ನೆಲ್ಲ ಜೋಡಿಸಿ ಅವತ್ತೇ ಕಾರ್ಪೆಂಟ್ರು ಕೂಡ ಕರೆಸ್ಬಿಟ್ಟು ಕಾಟ್ಗಳೆಲ್ಲ ರೆಡಿ ಮಾಡಿಸ್ಬಿಟ್ವಿ. ಡೈನಿಂಗ್ ಟೇಬಲ್ಲು ಮತ್ತು ಕಾಟ್ ಎಲ್ಲ ರೆಡಿ ಮಾಡಿಸಿದ್ವಿ. ಇಷ್ಟು ಕೆಲಸ ಅಂತ ಅವತ್ತು ಮಾಡ್ಕೊಂಡ್ವಿ. ಮಲಗುವ ಅಂತ ಹೋದೆ, ಬಟ್ ನಿದ್ದೆ ಬರ್ತಿಲ್ಲ. ನಮ್ಮ ಮಗು ಮಲಗಿದೆ. ಕೆಲಸ ನೋಡಿದ್ರೆ ನಿಜವಾಗ್ಲೂ ನಿದ್ದೆ ಬರ್ತಿಲ್ಲ. ಸಖತ್ತು ಸ್ಟ್ರೈನ್ ಅಂತೂ ಆಗೈತೆ. ಎಲ್ಲನೂ ಜೋಡಿಸಿದ್ವಲ್ಲ, ಸಿಕ್ಕಾಪಟ್ಟೆ ಸ್ಟ್ರೈನ್. ಆಮೇಲೆ ಅಲ್ಲೂ ನಮಗೆ ಫಸ್ಟ್ ಫ್ಲೋರು, ಇಲ್ಲೂ ಫಸ್ಟ್ ಫ್ಲೋರು. 10 ಇಳಿದು ನಿಜ ಹೇಳ್ತಿದ್ದೀನಿ ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ನೋಯ್ತಾಯಿದ್ದೆ. ವಾಯ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ. ಆದರೂ ಮಲ್ಕೊಳಕ್ಕಾಗ್ತಿಲ್ಲ. ಕೆಲಸ ನೋಡಿ ನಿದ್ದೆನೂ ಬೇಡ ಏನೂ ಬೇಡ ಅನ್ನಿಸ್ತಿದೆ. ಈ ಮನೇಲಿ ಮಾತ್ರ ಅಲ್ಲ, ಕೆಳಗಡೆ ಮನೆಯಿಂದಲೂ ತುಂಬಿದ್ದೀನಿ. ಅಪ್ಪ ಯಾವಾಗ ಎತ್ತೋದು ಅನ್ನಿಸ್ಬಿಟ್ಟೈತೆ ಎಲ್ಲನೂ, ಯಾವಾಗೆಲ್ಲನೂ ತೆಗೆದಿಡೋದು ಅಂತ ಅನ್ನಿಸ್ಬಿಟ್ಟೈತೆ. ತೋರಿಸ್ತೀನಿ ನೋಡಿ, ರೂಮಲ್ಲೂ ಜಾಗ ಇಲ್ಲ ಓಡಾಡೋಕ್ಕೆ, ಹಾಲಲ್ಲೂ ಜಾಗ ಇಲ್ಲ. ಹಂಗೆ ಆಗ್ಬಿಟ್ಟೈತೆ. ಯಪ್ಪ ಅನ್ನಿಸ್ತೈತೆ. ಆದರೂ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ನೀಟಾಗಿ ಮಾಡಬೇಕು ಅನ್ನೋದಷ್ಟೇ. ನನ್ನ ಪುಣ್ಯಕ್ಕೆ ಯಾವ ಹಬ್ಬ ಹರಿದಿನಗಳು ಇಲ್ಲ ಇವಾಗ. ಸೊ ಆದಷ್ಟು ಆರಾಮಾಗಿ ನಿಧಾನಕ್ಕೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಇವಾಗ ನಾವು ಇನ್ನೊಂದು ಸಲ ಒಂದು ಪುಟ್ಟ ವಿಸಿಟ್ ಮಾಡಿಸ್ಕೊಂಬರ್ತೀನಿ. ಎಷ್ಟು ತುಂಬಿದ್ದೀವಿ ಈ ಮನೇಲಿ ಆ ಮನೇಲಿಲ್ಲ ಅಂತ ನೋಡ್ಕೊಂಬರುತ್ತೆ. ನೋಡಿ, ಈ ರೂಮಲ್ಲೇ ಇಷ್ಟೊಂದು ತುಂಬಿದ್ದೀವಿ. ವಾರ್ಡ್ರೋಬ್ ಡೋರ್ ಓಪನ್ ಮಾಡೋಕ್ಕಾಗ್ತಿಲ್ಲ, ಆ ಲೆವೆಲ್ ಇಲ್ಲೈತಾ. ಈ ಟೇಬಲ್ ತಂದು ಇಲ್ಲ ಹಾಕಿದ್ದೀವ, ಓಡಾಡೋಕ್ಕಾಗ್ತಿಲ್ವಾ, ಹಂಗಾಗೈತಾ. ಈ ಡ್ರೆಸ್ಸಿಂಗ್ ಟೇಬಲ್ಗೋಸ್ಕರನೇ ಇವೆಲ್ಲ ಅಂತ ಆಗೋದಿಲ್ಲ ಎಷ್ಟು. ಅದಕ್ಕೆ ಗಂಡಸ್ರ ಕೆಲಸ ಅನ್ನೋದು. ಎಲ್ಲಂತ ಆಗೋದು ಎಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದೀವಿ. ಇದಿಷ್ಟೇ ಅಲ್ಲ, ಪಿಕ್ಚರ್ ಮೇ ಬಿ ಬಾಕಿ ಅಂತ ತೋರಿಸ್ತೀನಿ ಬನ್ನಿ. ನಿಜ ಹೇಳಬೇಕಂದ್ರೆ ಈ ಮನೆ ನೋಡಿದ್ರೆ ಎಷ್ಟು ಭಯ ಆಗ್ತಿದೆ ಅಂದರೆ ಯಾವಾಗಪ್ಪ ಇದನ್ನೆಲ್ಲ ತೆಗೆಯೋದು ಅಂತ. ಆ ದಿವಾನ್ ಕಟ್ ಹತ್ರ ಹೋಗೋಕ್ಕೆ ಜಾಗ ಇಲ್ಲ. ಸಿಕ್ಕಾಪಟ್ಟೆ ಸಾಹಸ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ ಶುರು ಮಾಡೋದು, ಯಾವಾಗ ಮುಗಿಸೋದು, ಇಷ್ಟೆಲ್ಲ ಇದೆ ಕೆಲಸ ಅಂತ. ಇದೆಲ್ಲ ತೆಗಿಯೋದು ನಂಗೆ ಕಷ್ಟ ಅನ್ನಿಸ್ತಿಲ್ಲ. ಯಾವ್ಯಾವ್ದ್ರಲ್ಲಿ ಏನೇನು ಇದೆ ಅಂತ ನೋಡಬೇಕಲ್ಲ, ಅದು ನನಗೆ ಕಷ್ಟ ಆಗ್ತಿರೋದು. ಒಂದೊಂದು ಸಲ ಒಂದೊಂದು ಮೂಟೆ, ದಿನಕ್ಕೆ 1 ಅಥವಾ 2 ತೆಗಿಬೇಕು ಸಾಕು ಅಂದ್ಕೊಂಡಿದ್ದೀನಿ. 1 ತಿಂಗಳೇ ಮಾಡೋಣ ಅನ್ನೋ ಅಷ್ಟು ಮಟ್ಟಿಗೆ. ಬನ್ನಿ ಕೆಳಗಡೆ ಮನೆ ಏನೇನಿದೆ ನೋಡೋಣ. ಅಷ್ಟೇ ಅಲ್ಲ, ಇಲ್ಲೂ ಇದೆ ಆಯಿತಾ. ಸ್ಟಿಚಿಂಗ್ ಮಿಷಿನ್ ತಂದು ಈಚೆನೇ ಹಾಕಿದ್ದಾರೆ. ಮಳೆ ಬಂದರೆ ಎತ್ಕೊಂಡ್ರಾಯ್ತು ಅಂದ. ಆ ಸ್ಲಿಪ್ಪರ್ ನೋಡಿ ಹೆಂಗೆ ದಬ್ಬಾಕಿಟ್ಟವ್ರೆ. ಇದರಲ್ಲಿ ಏನಿದೆ ಅಂತಲೂ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಆಗೈತೆ. 2 ತುಳಸಿ ಕಟ್ಟೆ ಆಲ್ರೆಡಿ ಒಂದಿತ್ತು. ಇದು ಮೈಸೂರು ಮನೆಯದು. ನಮ್ಮ ಕಾರ್ ಯಾವ ಪೊಸಿಷನ್ ಇದೆ ಹೆಂಗೆ ಅಂತ ಇತ್ತು ನೋಡಿ. ನಮ್ಮಲ್ಲಿ ಸರಿಯಾಗಿ ನಿಲ್ಲಿಸೋ ಇಲ್ಲ, ಹಂಗೆ ಹೋಗ್ಬಿಟ್ಟು ಅವ್ರೊತ್ತಿಗೆ ಆಫೀಸಿಗೆ ಹೋದರು. ಸರಿಯಾಗಿ ನಿಲ್ಲಿಸೋ ಇಲ್ಲ ಅವರು. ಇವಾಗ ಗ್ರೌಂಡ್ ಫ್ಲೋರಿಗೆ ಹೋಗೋಣ, ಯಾವ ಪೊಸಿಷನ್ ಇದೆ ಅಂತ ನೋಡ್ಕೊಂಡು ಬರೋಣ. ನಾನು ಹೋಗೇ ಇಲ್ಲ. ನೋಡಿ ವೆಲ್ಕಮ್ ಮಾಡ್ತೈತೆ. ಅಲ್ಲಿ ಮನೆ ಒರೆಸಿದ್ನಲ್ಲ, ಆ ಮೋಪೆಲ್ಲ ಇಲ್ಲೇ ಬಿದ್ದೈತೆ. ಜೊತೆಗೆ ಅಲ್ಲೊಂದೆರಡು ಪಾಟು, ಡಸ್ಟ್ಬಿನ್ಗಳಲ್ಲಿದು. ಇದೆಲ್ಲ ಕೈಮಟ್ಟಿ ಚೀಲ. ಬಾಗಿಲೇ ಹಾಕಿರಲಿಲ್ಲ. ನಮ್ಮ ಮನೆಯವ್ರು ಹೋಗುವಾಗ ಬಾಗಿಲು ಹಾಕ್ಬಿಟ್ಟೋಗೋರು ಪಾಪ. ಹೊಸ ಸ್ಕೂಟ್ರ್ ಇಲ್ಲೇ ಐತೆ. ನಮ್ಮ ಯಮಹ ತೊಗೊಂಡೋಗಿದ್ದಾರೆ. ಅದು ಇವತ್ತು ನಮ್ಮ ಕೇರಾಗ ನೋಡ್ಕೊಂಬರುತ್ತೆ. ನನ್ನ ಸ್ಕೂಟ್ರು, ಮೈ ಫೇವ್ರೇಟ್ ಸ್ಕೂಟರ್. ನೋಡಿ ಮನೇಲಿ ಇಷ್ಟೆಲ್ಲ ಒಳಗಡೆ ಇಟ್ಬಿಟ್ಟಾಗ ನನ್ನ ಮಗಳಿಗೆ ಹೇಳಿದೆ, ಇದರಲ್ಲೆಲ್ಲ ಬ್ಯಾಂಗಲ್ಸ್ಗಳು, ವಾಚ್ಗಳು ಎಲ್ಲ ಇಟ್ಟಿದ್ದೀನಿ. ಅದರಲ್ಲಿ ಸ್ಟಿಚಿಂಗ್ದೆಲ್ಲ ಬಾಕ್ಸಲ್ಲಿ ಇಟ್ಟಿದ್ದೀವಿ. ಸ್ಟವ್, ಈ ಟೇಬಲ್ ಎಲ್ಲ ಇಲ್ಲೇ ಬಿದ್ದೈತೆ. ನನ್ನ ಮಗಳು ನಮ್ಮ ಮನೆ ಎತ್ತಿಟ್ಬಿಟ್ಟೋಗೋರು ಪಾಪ, ನಾನು ಮಲಗಿದ್ದೆ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿಗೊಂದು, ಅಲ್ಲಿ ಸೋಫಾನ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ ಸದ್ಯಕ್ಕೆ. ಇಲ್ಲೂ ಇಷ್ಟು ಲಗೇಜ್ ಇದ್ದಾವೆ. ಒಂದು ದಿವಾನ್ ಕಾಟ್, ಒಂದು ಸೋಫಾ ಸದ್ಯಕ್ಕೆ ಇಲ್ಲ ಐತೆ. ಯಾರು ಇನ್ನೂ ಬಾಡಿಗೆಗೆ ಬಂದಿಲ್ವಲ್ಲ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿದ್ದೀವಿ. ಎಷ್ಟು ಧೂಳು ಕಾಲು ಗಂಟತೈತೆ ಅಂದರೆ ತೆಗೆದು, ಅಯ್ಯೋ ನಮ್ಮ ಅಣ್ಣಂದ್ರೆಲ್ಲ ಕೆಳಗಡೆ ಹಾಕ್ಬಿಟ್ಟು ಹೋಗೋರು. ಏನು ಹೇಳೋದು ಹೇಳಿ ನೀವೇ. ಇನ್ನು ಇನ್ನೊಂದು ಫ್ರಿಜ್ ಇಲ್ಲಿ ಇಟ್ಟಿದ್ದೀನಿ ಕೆಳಗಡೆ. ಇದೆಲ್ಲ ಅವ್ರ ಊರಿಗೆ ತೊಗೊಂಡು ಹೋಗ್ಬೇಕಂತೆ. ಸದ್ಯಕ್ಕೆ ಇರಲಿ, ಇನ್ನೊಂದು ವೆಹಿಕಲ್ ನೋಡೋಣ ಅಂದ್ಕೊಂಡು ಹಾಕಿದ್ದೀವಿ. ಇಲ್ಲಿ ಕಾಯಿಗಳು, ಏನದು ಕೊಬ್ಬರಿ ಹಾಕ್ಲಿಕ್ಕೆ ಇಟ್ಟವ್ರು ನಮ್ಮ ಮನೆಯವರು. ಇಲ್ಲೊಂದಿಷ್ಟು ಬುಕ್ಸು. ಇದು ನಮ್ಮ ಸ್ಲಿಪ್ಪರ್ ಸ್ಟ್ಯಾಂಡು ಅಂತಲೇ. ಸ್ಲಿಪ್ಪರ್ ಬ್ಯಾಗ್ ಎಲ್ಲ ಐತೆ ಅಂತಲೇ ಗೊತ್ತಿಲ್ಲ. ಸ್ಲಿಪ್ಪರು ತೊಗೊಂಡೋಗಿ ಮನೆಗೆ ಇಟ್ಬಿಟ್ಟವ್ರು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಈಗ ಅನ್ನಿಸ್ತೈತೆ ಸ್ಲಿಪ್ಪರ್ದು ಯಾವುದಪ್ಪ ಅಂತ. ಇಲ್ಲೊಂದಷ್ಟು ತಂದು ಜೋಡಿಸೋರೆ.
ಅಯ್ಯೋ ಇಲ್ಲಿ ನೋಡಿ ನಮ್ಮ ಲೋಷನ್ನು ಕ್ರೀಮು ಎಲ್ಲ ಇಲ್ಲಿದ್ದಾವೆ. ನಾವಿರೋದು ಮೇಲ್ಗಡೆ ಮನೆಯಲ್ಲಿ. ಇವೆಲ್ಲ ಇಲ್ಲಿ ಬಿದ್ದಿದ್ದಾವೆ. ಇವನ್ನೆಲ್ಲ ಇಲ್ಲಿ ಬಿದ್ದಿದ್ದಾವೆ. ಇವನ್ನೆಲ್ಲ ಯಾವಾಗಪ್ಪ ಮೇಲೆ ಹಾಕೋದು ಅನ್ನೋಷ್ಟು ಭಯ ಆಗ್ತಾಯಿದೆ. ಒಂದು ಪಿಲ್ಲೋ ಇಲ್ಲಿ ಬಿದ್ದೈತೆ. ನಿಜ ಅವ್ರು ಯಾಕೆ ಹಂಗೆ ಸಿಕ್ಕಿದ ಕಡೆ ಎಲ್ಲ ಹಾಕೋರು ಅನಿಸ್ತೈತೆ. ನೋಡೋಣ ಯಾವಾಗಾಗುತ್ತೆ ಹೋಗೈತೆ ಹೇಳೋದು. ಸದ್ಯಕ್ಕೆ ಕೆಳಗಡೆ ಮನೆ ಅಂದರೆ ಗ್ರೌಂಡ್ ಫ್ಲೋರ್ನ ಇಷ್ಟು ಸೆಟ್ ಮಾಡಿದ್ದೀನಿ. ಸೋಫಾ ಒಂದು ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ದಿವಾನ್ ಕಾಟು ಇಷ್ಟ ಆಗಿರೋದು. ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಸಾಧ್ಯವೇ ಇಲ್ಲ. ಉಳಿದೆಲ್ಲ ತೊಗೊಬಂದು ಒಳಗಡೆ ಹಾಕಿದ್ದೀನಿ. ಏನೇನು ಆಚೆ ಇತ್ತದೆಲ್ಲ ತೊಗೊಬಂದು ಒಳಗಡೆ ಹಾಕಿದ್ದೀನಿ. ಯಾಕಂದರೆ ಮಳೆ ಬರೋ ಚಾನ್ಸಸ್ ಇರೋದ್ರಿಂದ. ಇನ್ನು ಪ್ರತಿನಿತ್ಯ ಇದೇ ಕೆಲಸ. ಬರೋದು, ಲೈಟ್ ಆನ್ ಮಾಡೋದು, ಬೆಳಗ್ಗೆ ಎದ್ದು ಲೈಟ್ ಆಫ್ ಮಾಡೋದು, ಬಿಸಿನೀರೆಲ್ಲ ಖಾಲಿ ಮಾಡೋದು, ನೆಕ್ಸ್ಟ್ ನೀರು ಆನ್ ಮಾಡೋದು, ಇಷ್ಟು ಕೆಲಸ ಇರುತ್ತೆ. ಬಂದಾಗ ಒಂದು ನಿಮಿಷ ಕೂತ್ಕೊಳ್ಳೋಕ್ಕೆ ಆರಾಮಿರಲಿ ಅಂದ್ಬಿಟ್ಟು ಇಷ್ಟು ಸೆಟ್ ಮಾಡಿ ಇವಾಗ ನಾನು ಮೇಲ್ಗಡೆ ಹೋಗ್ತಾಯಿದ್ದೀನಿ. ನೋಡಿ ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ. ಇಲ್ಲಿ ಒಂದು ಲಗೇಜ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಕ್ರೀಮು ಗಿಮ್ಮೆಲ್ಲ ತಗೊಂಡು ಚಾರ್ಜರು. ನೋಡೋಣ ಯಾವತ್ತು ಮುಗಿಯುತ್ತೆ ಅಂತ. ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಇಷ್ಟಿಷ್ಟೇ, ಜಾಸ್ತಿ ಮಾಡೋಕ್ಕಂತ ಆಗೋಲ್ಲ. ನಿಮಗೆ ಗೊತ್ತಿರ್ತದೆ ಕೆಲಸ ಜಾಸ್ತಿ ಅಂತ. ಸೊ ದಟ್ಸ್ ವೈ. ನೋಡೋಣ ಕಂಟಿನ್ಯೂ ಮಾಡಿದ್ರೆ ನೀವೇ ನೋಡ್ತೀರಾ. ನಮ್ಮ ಮನೆಯ ಟೆರೆಸ್ ನೋಡಿ ಎಷ್ಟು ವಿಶಾಲವಾಗಿದೆ ಗೊತ್ತಾ. ಪಾಟಲ್ಲಿ ಗಿಡನೇ ಹಾಕಿಲ್ಲ. ಮೀನಾಗಿ ಎಲ್ಲ ಒಣಗೋಗಿ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು. ನೋಡೋಣ. ಎಷ್ಟು ಫ್ರೆಶ್ಶಾಗಿ ಗಾಳಿ ಬೀಸುತ್ತೆ ಅಂದರೆ ಆಹಾ ಅನಿಸುತ್ತೆ. ಇಲ್ಲೂ ಕೂಡ ಒಂದು ಕಾಟ್ ಹಾಕಿದ್ದಾರೆ. ಅಯ್ಯೋ ನೋಡಿ, ಫ್ಯಾನೇ ಆಫ್ ಮಾಡಿಲ್ಲ, ಹಾಗೆ ಬಿಟ್ಬಿಟ್ರೆ ಫ್ಯಾನು. ಇಲ್ಲಿ ದೊಡ್ಡ ಲೈಟ್ ಆನ್ ಆಗ್ತಿಲ್ಲ. ಇಲ್ಲೊಂದು ಸ್ಟೂಲ್ ಇದೆ. ಇಲ್ಲೂ ಒಂದು ಮ್ಯಾಟ್ ಇದೆ. ಯಾವ ಮ್ಯಾಟ್ ಎಲ್ಲ ಹಾಕೋರು, ಏನು ಮಾಡೋರು. ಇಲ್ಲೂ ಒಂದಿಷ್ಟು ಬುಕ್ಸು. ಇದು ಒಂದು ಪುಟ್ಟ ಕಾಟು. ಇದೇ ಒಂಚೂರು ಆರಾಮಾಗಿರೋದು, ಪೀಸ್ಫುಲ್ಲಾಗಿ ಅಂತಲೇ ಹೇಳ್ಬೋದು. ಇದಕ್ಕೂ ಬೆಡ್ ಸ್ಪ್ರೆಡ್ ಹಾಕಬೇಕು. ಹಾಕುವ. ನೋಡಿದ್ರಿ ಅಲ್ವಾ ನಮ್ಮ ಮನೆ ಗ್ರೌಂಡ್ ಫ್ಲೋರಿಂದ ಮೇಲ್ಗಡೆವರೆಗೂ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ಅನ್ನೋದೇ ನನ್ನ ದೊಡ್ಡ ಚಾಲೆಂಜ್. ಆದರೆ ಖಂಡಿತ ಮಾಡ್ತೀನಿ. ಇವಾಗ ಸುಮ್ಮನೆ ರೂಮ್ ನೋಡೋಣ ಅನ್ಕೊಬಂದೆ. ಇನ್ನು ಮತ್ತೆ ಇಲ್ಲಿಗಂತೂ ಹೊತ್ತು ಬರೋದೇ ಇಲ್ಲ ನಾನು. ಆ ಮನೆ ಫುಲ್ ಕಂಪ್ಲೀಟ್ ಆಗೋವರೆಗೂ ಇಲ್ಲಿಗೆ ಬರೋಲ್ಲ. ಒಂದು ಬೆಡ್ ಸ್ಪ್ರೆಡ್ ಕೊಟ್ಟು ಮಕ್ಳ ಹತ್ರ ಕಳಿಸಿದ್ರೆ ಹಾಕಿ ಬರ್ತಾರೆ ಅಷ್ಟೇ. ಫ್ಯಾನ್ ಆಫ್ ಆಗ್ತಿಲ್ಲ. ಫ್ಯಾನ್ ನಾನು ಆಫ್ ಮಾಡಿದೆ ಆದರೂ ಆಫ್ ಆಗ್ತಿಲ್ಲ. ಈಗ ಸದ್ಯಕ್ಕೆ ಫ್ಯಾನ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗುವ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ಕೆಳಗಡೆ ಹೋಗಿ ಒಂದೊಳ್ಳೆ ಟೀ ಕುಡಿದು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ. ಆಯಿತಾ? ಓಕೆ. ಇನ್ನು ರಾತ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ.